ಚಲೋನೇ ಇಲ್ಲ ನೋಡಿವ, ಬರೀ ಜೀರಿಗೆ ಅಂತಾವ ಅದಾವ. ಆ ಮ್ಯಾಗಿನ ಹೊಲಕ್ಕ ಬ್ಯಾಡ ಅಂದ್ಲ ನಮ್ಮ ಪಾರವ. ಅದು ಶೇಂಗಾಕ ಚಲೋ ಅಲ್ಲದು ಹೊಲ ಅಂತಂದ್ರು ನಮ್ಮ ಮಲ್ಲಪ್ಪಣ್ಣರು ಜಗಳ ಮಾಡಿ ಹಾಕಿದ್ರು ನೋಡಿವ. ಚಲೋನೇ ಇಲ್ಲ ಬಿಡ್ರಿ, ಅಲ್ಲ ಬರೀ ಸಣ್ಣ ಕಾಳ ಅದಾವ. ಮತ್ತೆ ಇನ್ನೇನ್ ಮಾಡುದವ, ಅದಕ್ಕೆ ಇವನ್ನ ಚಲೋ ಕಾಳು ಆರಿಸಿ ಬಿತ್ತಾಕದು ಬರ್ತದಂತ ಈ ಸಣ್ಣ ಸಣ್ಣ ಕಾಳು ಬಡ ಬಡ ಎಣ್ಣೆಗೆ ಹಾಕಿಸ್ಬಿಡ್ತೀವಿ. ಎಣ್ಣೆರ ಆಗುತ್ತೆ. ಇನ್ನೂ 2 ಚೀಲ ಅದಾವ. ಗೌಡ್ಸೇನಾರ ಕಬ್ಬು ಹಾಕಿದ್ರೆ ಹಾಕಿತ್ತು ಬಿಡ, ಸುಮ್ಮನೆ ಶೇಂಗಾ ಮಂಗ್ಯ ಅಂತೇಳಿ ಎದಕ್ಕೆ ನಿಂದಿರ್ತೀರಿ? ಈ ಶೇಂಗಾ ಮಂಗ್ಯಾಕ ನಾಳು ಖರ್ಚು ಕಂದಾಯ ಭಾಳ ಬೇಕು. ಇನ್ನು ಕೊಂಡು ತಿನ್ನಕ್ಕಾಗತ್ತಾ? ಸೇರು ಚಟಾಕು ಇನ್ನು ಶೇಂಗಾ ತರಕಾಗತ್ತಾ ಹೇಳಿ ನೋಡುನು. ಮತ್ತು ನಮ್ಗೆ ಎಣ್ಣೆನೂ ಬೇಕು. ಒಮ್ಮೆ ವರ್ಷಕ್ಕೊಂದ್ಸತಿ ಹಾಕಿಸಿ ಇಟ್ಟು ಬಿಟ್ವಿ ಅಂದ್ರೆ ನಮ್ಗೆ 1 ವರ್ಷ ಆಗುತ್ತೆ ಎಣ್ಣೆ. ಟೊಮೆಟೊ ಆಗಂಗಿಲ್ಲ ರೀ ಗೌಡ್ಸೇನಾರ ಇದು ಎಣ್ಣೆ? ಇಲ್ವಾ, ಹಂಗೇನು ಆಗಂಗಿಲ್ಲ. ನಾವು ಎಣ್ಣೆ ಹಾಕಿಸಿ ಇಟ್ಟು ಬಿಟ್ಟಿರ್ತೀವಿ, ಅದೇನು ಕಮಟ್ ಆಗಂಗಿಲ್ಲ, ಏನೇನು ಆಗಂಗಿಲ್ಲ ನೋಡಿ. ಮತ್ತು ನಾವು ವರ್ಷಾನ್ಗಟ್ಲಿ ಶೇಂಗಾ ಎಣ್ಣೆನ ತಿಂತೀವಿ. ಮತ್ತು ಇನ್ನೂ ರೂಪಾಯಿ ಎಣ್ಣೆ ಕಮಟ್ ಆಗುತ್ತೆ. ತಿನ್ನಾಕಂಕ್ರು ತುಸ ಹೋಗಂಗಿಲ್ಲ. ನಮ್ಮ ಮನ್ಯಾಗನ ವಾರಕ್ಕೆ 3 kg ಉಂಡಿ ಮಾಡ್ತಾಳೆ ನಮ್ಮ ಪಾರವ. ನಮ್ಮ ಇಬ್ರು ಗೌಡ್ರಿಗೂ ಬೇಕು. ಇಬ್ರು ಸಣ್ಣ ಹುಡುಗರ ಗತೆ ಒಂದೊಂದು ಉಂಡಿ ತಿನ್ಕೊಂತ ಅಡ್ಡಾಡ್ತಾರ. ಆದ್ರೆ ಈ ಸತಿ ಅಂಕರು ಭಾಳ ಸಣ್ಣ ಅದ ಬಿಡ್ರಿ ಗೌಡ್ಸೇನಾರ. ಇವು ಏನು ಮಾಡೋದು ಇವನ್ನ? ಅಲ್ಲ ಇದನ್ನ ಎಣ್ಣಿಗೆರ ಹಾಕ್ಸಿದ್ರೆ ಏನಾರ ಬರ್ತತನ? ಏನಿಲ್ಲ, ಇವನ್ನ ಚಟ್ನಿ ಪಟ್ನಿ ಮಾಡಿ ಬಿಡುದು. ಇನ್ನೇನು ಮಾಡೋಕ್ಕಾಗತ್ತ? ಈ ಸೋಮವಾರ ಸಂತ್ಯಾಗ ಹೋಗಿ ಮಾರಿ ಬಂದ್ಬಿಟ್ರೆ ಆಗತ್ತೆ ನೋಡ್ರಿ ಗೌಡ್ಸೇನಾರ. ಇವ ಸುಮ್ಮಿರಿ. ನಮ್ಗೆ ಪಾರವ್ ಹೇಳಿದ್ರೆ ಅಂದ್ರನ ಚೀಲ ಹೊತ್ತಕ್ಕೊಂದು ಸೋಮವಾರ ಸಂತೆ ಕುಂತು ಮಾರಿ ಬಿಡ್ತಾಳೆ ಆಕಿ. ಅಲ್ಬೇ ಗಂಗಕ್ಕ, ನೀ ಯಾಕೆ ಇವನ್ನ ಶೇಂಗಾ ಆಡ್ಸಕ್ ಬಂದಿ? ಹೋಗು, ಓದ್ಕೊಳೋದೈತಂತಿ, ಓದ್ಕೊ ಹೋಗು. ಯಾಕೋ ಬೋರ್ ಆಗಕತ್ತೈತಿ ದೊಡ್ಡಮ್ಮ, ಅದಕ್ಕೆ ಎದ್ದು ಬಂದೆ. ಪಾಪುನರ ಆಟ ಆಡಿಸ್ಬೇಕಂದ್ರೆ ಅವನು ಮಕ್ಕೊಂಡನ. ವೈನಿ ಅಡುಗೆ ಮಾಡಕತ್ತಿದ್ರ, ನಾ ಅಡುಗೆ ಮಾಡ್ತೀನಂದ್ರ ಹೋಗಿ ನಾ ಎಲ್ಲ ಅಡುಗೆ ಮಾಡ್ತೀನಿ ಅಂತಂದ್ರು. ಬ್ಯಾಸರ ಆಗಕತ್ತಿತ್ತು. ಅದಕ್ಕೆ ಕಡಿಕ ಸಿಂಗನರ ಆಸಿದ್ರ ಆತಂತ ಬಂದೆ. ರೇನವ ನೀಲವ ಬಿಡ್ರಿ, ಕೈ ತಕೋರಿ, 1-2 ಬಜಿ ಮಾಡಿ ತಿನ್ಬರ್ರಿ. ಮತ್ತೆ ಯಾಕೆ ಅವ್ನು ಮಾಡಕ್ ಹೋದೆ? ನಮ್ಮವ್ವ ಹೇಳತ್ತಾಗ. ಬರ್ರಿ 1-2 ಬಜಿ ತಿನ್ಬರ್ರಿ, 1 ಚಾಪ ಕುಡಿದು ಮತ್ತೆ ಆಸಕ್ ನಿಂತ್ರಾತ. ನೀನವ ಹೊಸ ಹುಡುಗ ಹುಟ್ಟೇನಂತ ಒಬ್ನ್ಯಾಗ ನಿನಗೂ ಮಂದಿಗೆ ಯಾರು ಕಣ್ಣಿ ಕಾಣವಲ್ರ? ಗೋಸ್ಯಾದಾಗ ಕುಂತಾಕಿ ಈಗ ಹೊರಗೆ ಬಂದ್ಯಾವ ಗೌಡ್ಸೇನಿ. ಏನು ಮಾಡ್ಲಿಲ್ಲ ಅವ? ಈ ಲಗ್ನದ ಮನಿಯಾರ ಹಿಟ್ಟದ ಒಂದು ಅದಾವಲ್ಲ, ಒಂದು 5ಕ್ಕೆ ಹಂಚಿಟ್ಟಿನಿ. 3 ಮನಿ ಲಗ್ನ ಮನಿಯಾರದು ಹಿಟ್ಟಿತ್ತು. ಇವತ್ತ 1 ದಿನ ಬಡದ್ರಾತಂತೆ. ಈಗ ರೊಟ್ಟಿ ಮಾಡೋದು ಮುಗಿತ್ ನೋಡು. 3 ಮನಿಯರ್ ಹಿಟ್ಟು ಹಾಕಿದ್ರು. ಈ ಲಗ್ನ ಸೀಸನ್ ಬಂತಂದ್ರೆ ಇದೊಂದು ಸಡಗ್ರವಯ್ಯವ ರೊಟ್ಟಿ ಬಡದ್ ಕೊಡೋದೊಂದು. ರೊಟ್ಟಿ ಬಡದ್ ಕೊಡ್ಲಿಕ್ಕಂದ್ರೆ ಕುಲ್ ಬಂದ್ರು ನಾ ಮಾತ್ರ ರೊಟ್ಟಿ ಮಾಡ್ಕೊಡ್ಬೇಕು, ನೀವು ಮಾತ್ರ ಮಾಡ್ಕೊಡಂಗಿಲ್ಲ ಅಂತಾರ. ಇಲ್ಲಾಂದ್ರೆ ನಾ ನಿಮ್ಮ ಮಕ್ಳು ಮರಿ ಅದಾವ ನೋಡೋಣ ಅಂತಂತಾರವ. ಏನ್ ಮಾಡ್ಬೇಕು? ಹ್ಞೂನವ್ಯವ, ಅದೊಂದು ತಗಲ್ ನಮ್ಗ. ಇವರು ನಮ್ಮ ಕುಲ್ ಬಂದ್ರು. ಅಯ್ಯ ಮತ್ತೆ ಹೇಳಿ ಹೋಗಾರ ಹಿಟ್ಟು ಹಾಕಿ ಹೋಗುಂದಾಗ, ಅಯ್ಯ ನೋಡುವ ನೀವ ಮಾಡ್ರಿ ರೊಟ್ಟಿನ, ನಿಮ್ಮ ಮನಿ ಕೆಲಸದಾರ ಕೈಲಿ ಮಾಡಿಸ್ಬೇಡ್ರಿ. ಅದೊಂದು ಐತಲ್ಯವ ಜಾತಿ ಮತ ಪಂತು, ಅದೊಂದು ಬಡ್ಕೊಂತ ಸಾಯ್ತಾವ ಇವು. ಅದಕ್ಕೆ ಹಾಳಾಗಿ ಹೋಗ್ಲಿ ಅಂತೇಳಿ ನಾನು ರೊಟ್ಟಿ ಬಡದೆ. ಇವು ನಮ್ಮ ಮನಿ ಕೆಲಸದವು ಸುಮ್ ಕುಂದ್ರಂಗಿಲ್ಲ. ಇವು ಕಿಡಿಬಿಡ್ಯಾರು ಹೋಗಿ ಅಲ್ಲಿ ತುತ್ತೂರಿ ಉದೇ ಬಿಡ್ತಾರ. ಹೆಚ್ಚಿನ ಸಡಗ್ರ ಐತಿವ ಇವ. ಪಾರಕ ಸಿಂಗದ ಏನು ಇಲ್ಲ ಬಿಡ. ಜೀರಿಗೆ ಕಾಯಾಗ್ಯವು. ಅಲ್ಲ ಹೊರಗರ ತರಿಸಿ ಹಾಕ್ಬೇಕಿಲ್ಲ ಇವು ಬಿಜಕ್ ಅಂತೇಳಿ. ಇವು ಬಿಜಕ್ ಬರೋಬ್ಬರಿ ಇಲ್ಲ ಬಿಡ. ನನ್ನ ಮಾತು ಯಾರು ಕೇಳ್ತಾರ? ನಾನು ಬಡ್ಕೊಂಡೆ ಬ್ಯಾಡ ಹೊಲಕ್ಕ ಇದನ್ನ ಹಾಕುದು ಬ್ಯಾಡ, ಶೇಂಗಾ ಹಾಕುದು ಬ್ಯಾಡ, ಶೇಂಗಾ ಮಂಗ್ಯಾನ ಮಾಡತ್ತಂದ್ರ ನನ್ನ ಮಾತು ಕೇಳಾರ್ದ ಹೋಗಿ ಹಾಕಿ ಬಂದ್ರು. ಈಗ ನೋಡು ಹಿಂಗತಿ ಆಗೈತಿ ನೋಡು. ರೊಕ್ಕ ಕೊಟ್ಟು ಎಲ್ಲಿ ಬೀಜ ತರುಣ ಯವ್ವ ಹೋಗತ್ತ. ಅದಕ್ಕೆ ಬಡ ಬಡ ಇದ್ರಾಗ ಚಲೋ ಚಲೋ ಕಾಳು ಆರಿಸಿ ಅವು ಜೀರಿಗೆ ಅಂತ ಕಾಳು ಬಡ ಅವ್ನು ಎಣ್ಣೆ ಪಣ್ಣಿ ಹಾಕ್ಸಿದ್ರಾತ ಅಂತ ಬಿಟ್ಟತ್ ನೋಡು. ಯಾಕೋ ನಮ್ಮ ಗೌಡಪ್ಪಜ್ಜ ಬೆಸ್ ಅಂತ ಬಂದಾನಲ್ಲಿ ಇವ. ಯಾಕೋ ದುಮ್ಮು ಹುರ್ಕೊಂತ ಬಂದಾನ ಬಿಸಲಾಗ. ಕೈಕಾಲ ಮಕ್ಕ ತಕೊಂಬರ್ರಿ, ಬಜ್ಜಿ ತಯಾರು ಮಾಡಿಟ್ಟಿನಿ, ತಿಂದು ಬಿಟ್ಟ ಹಿಂದೆಗಡೆ ಮಾತಾಡೋಣ ಅಂತ ಗಟ್ಟಿಮುಟ್ಟಾಗಿ. ಇದನ್ನ ಬಿಡು, ನಿನಗೆ ಏನು ಹೇಳಿದ್ ನಾನು? ಏನು ಹೇಳ್ತಿ? ನಾ ಯಾವ್ದು ಮಾಡಬೇಡ ಅಂತೀನಿ, ಮುದ್ದಮ್ ಮಾಡ್ತೀನಿ ನೋಡ್ರಿ ನೀನು. ಈಗ ಏನಾತ್ರಿ ಅಂತದ? ಮೊನ್ನೆ ಸಲ ನನ್ನ ಮಾತು ಕೇಳಾರ್ದ ಹೋದಿ. ಏನು ಮಾಡಿದ್ಲಕ್ಕಿ? ಮರ್ಯಾದೆ ತೆಗೆದು ಕಳಿಸಿದ್ಲ ಮಗಳನ್ನೂ ಆಕಿ. ಮತ್ತೆ ಈ ಸತಿ ಅವ್ರ ಮನೆಗೆ ಹೋಗುವಂತ ಹರ್ಕತ್ ಏನಿತ್ತು? ಅದು ನನ್ನ ತುಡಿಯಲ್ಲಿ ಹೋಗುವಂತ ಹರ್ಕತ್ ಏನಿತ್ತು? ನಾನು ಹಡಕ್ ತಾಯಿ ಚೀ ಅನ್ಲಿ ತೂ ಅನ್ಲಿ, ನಂದು ಹೆತ್ತ ಕಳ್ಳಿಗೆ ನಾಚಿಗಿಲ್ಲ. ಆ ಕಳ್ಳಿಗೆ ನಾಚಿಗಿಲ್ಲ. ನಾ ಹೋಗಿ ಮಾತಾಡ್ಸ್ಕೊಂಡ್ ಬಂದೀನಿ. ಏನ್ ತಪ್ಪಾತು? ನಿಮ್ಮಂಗ ನಮ್ಗ ಇರಕ್ ಆಗಂಗಿಲ್ಲ. ನಮ್ ಕಳ್ಳ ಜಗತ್ತಿರ್ತತಿ. ನನಗ ಮೊಮ್ಮ ಹುಟ್ಟ್ಯಾನ, ನೋಡ್ಬೇಕನ್ನೋ ಆಸೆ ಆಯ್ತು, ಹೋಗಿದ್ದೆ ನೋಡಿ ಬಂದೆ. ಯಾರನ್ನ ಕೇಳಿ ಹೋದಿ ನೀನು? ಹೋದಾಕಿ ಹೊಳ್ಳಿ ಅದಕ್ಕೆ ಬಂದು ಎಲ್ಲೇ ಇರ್ಬೇಕಿಲ್ಲ ಮಗಳ ಮನೆಯಾಗ. ಅವ್ರೊಂದು ಅನ್ನೋದು ಇನ್ನು ಈಕೆಂದು ಅನ್ನೋದು ಇನ್ನು ಜಗ ಚಲೋ ಆಕತ್ ನೋಡು. ಅಲ್ಲೇ ಇರುವಂತ ಪ್ರಸಂಗ ಬಂತಂದ್ರ ಅಲ್ಲೇನೂ ಇರ್ಬೋದು. ಆದ್ರೆ ಇನ್ನೂ ನನಗೆ ಅಲ್ಲಿ ಇರುವಂತ ಪ್ರಸಂಗ ಬಂದಿಲ್ಲ. ಬರೀ ಹಿಂಗ ಮಾತಾಡ. ಈ ಸತಿ ಏನ ಚಂಡ್ ಹಿಡಿದು ಹೊರಗದ್ ಕೂಸಿದ್ಲನ ನಿನ್ನ ಮಗಳು? ಹಂಗೇನ್ ಮಾಡಿಲ್ಲ. ನಿಮ್ಮ ಮಗಳು ನನ್ನ ಮಗಳು ಅಂತಿರಲ್ಲ, ನೀವು ಬೆಳೆಸಿದ ಮಗಳು.
ನೀವ್ ಬೆಳೆಸಿದ ಮಗಳು ಹೆಂಗ ಗೊತ್ತನ? ಈ ತಾ ಹೆತ್ತ ಮಗುಗನ ಹಾಲು ಕುಡಿಸ್ಲಾರ್ದಂಗ ಆಗ್ಬಿಟ್ಟ ಆಕಿ. ಈಗ ಆಕಿನ ಗಂಡ್ರಾಮಿ ಗತಿ ಬೆಳೆಸಿಬಿಟ್ರೆ ಈಗ ತಾ ಹೆತ್ತ ಕೂಸಿಗನ ಹಾಲು ಕುಡ್ಸಕ್ ನಾಯಕಂತಾಳ. ಆಕಿ ಸುದ್ದಿ ತೆಗಿಬೇಡ. ಆಕಿ ಏನಾರ ಯಾಕೆ ಮಾಡೋಳಕ? ಆಕಿ ನನ್ನ ಪಾಲಿ ಸತ್ತಾಳ. ನೋಡ್ರಿ ಅನ್ನಾರ, ಬಾಯಿಲೆ ಅಂದಷ್ಟು ಸುಲಭ ಅಲ್ಲ. ಏನ್ರಿ ವೈನಿ ಏಟ್ ಅಂತ ಹೇಳುದು? ಆಕಿ ಏನಾರ ಅಂತಾಳ, ಜಡ್ಡಿಗೆ ಬಂದು ಬೀಳ್ತಾಳ ಮನಿಗೆ ಬಂದು. ನಾವು ನೋಡ್ಬೇಕಲ್ಲ ಇದನ್ನೆಲ್ಲ ಕಣ್ಣಿಲಿ. ನೀವೇನೇನ್ ಕಣ್ಣಿಲ್ಲ ನೋಡುದೇನ್ ಬೇಕಾಗಿಲ್ಲ. ಆದ್ರ ನಿಮ್ ಮಗಳು ಅನಸ್ಕೊಂಡಾಕಿ ಕೂಸಿಗೆ ಹಾಲು ಕೊಡಾಕ ನಾಯಕಂತಾಳ ನೋಡು. ಮಾಂಗನಿ ಮಾಡ್ಯಾಳ. ಹಾಲು ಕುಡಿಸ್ಬೇಕಂದ್ರ 1 ಲಕ್ಷ ರೂಪಾಯಿ ಕೊಡ್ಬೇಕಂತ ತಿಂಗಳಿಗೆ. ಅದಕ್ಕೆ ನಾವೇನ್ ಮಾಡುದಂತ? ಏನ್ ಮಾಡೋದಂತ ಎಷ್ಟು ಸುಲಭವಾಗಿ ಹೇಳ್ಬಿಡ್ತೀರಿ. ಆ ನಿಮ್ಗ ಅದೇನೋ ಸಂಕಟ ಆಗಂಗಿಲ್ಲ. ಆ ಕೂಸಿನ ನೋಡೋಣ ನನಗಂಕರು ಕಳ್ ಕತ್ತರಿಸಿ ಬಂದಂಗ ಆತ. ಕೂಸಿನ ತುಟಿ ಒಣಗಿ ಹೋಗ್ಯಾವ. ಯವ್ವ 1 ಲಕ್ಷ ರೂಪಾಯಿ ಮುಖ್ಯಲ್ಲ, ನಾ ಕೊಡ್ತಾನಂತ ಅಂತೇಳಿ ಬಂದೀನಿ. ಈಗ ಒಂದ್ 10 ಲಕ್ಷ ರೂಪಾಯಿ ಕೊಡ್ರಿ, ಹೋಗಿ ನಿನ್ನ ಮಗಳ ಮಕದ ಮ್ಯಾಗ ಒಗದು ಹಾಲು ಕುಡ್ಸ ಮೂದೇವಿ ಅಂತ ಹೇಳ್ತೀನಿ. ರೊಕ್ಕ ಕೊಡೋ ಮಟ ಕೂಸಿಗೆ ಹಾಲು ಕುಡ್ಸಂಗಿಲ್ಲ ಅಂತ ನೋಡಕಿ. ನಾ ಕೊಡಂಗಿಲ್ಲ ರೊಕ್ಕನ. ತಪ್ಪು ನಿಮ್ ಕಡೆ ಐತಿ. ಈ ರೊಕ್ಕ ಕೊಡಂಗಿಲ್ಲ ಅಂದ್ರೆ ಹೆಂಗ? ನಿಮ್ ಮಗಳನ್ನ ಚಂದ ಬೆಳೆಸಿದ್ರಿ ನೀವು. ನಾನು ಸಣ್ಣಕ್ಕಿದ್ದಾಗ ಹೇಳ್ತಿದ್ದೆ ರೀ, ನೋಡ್ರಿ ಹೆಣ್ಮಕ್ಳನ್ನ ಹಂಗತಿ ಬೆಳೆಸಬಾರ್ದು, ತಗ್ಗಿ ಬಗ್ಗಿ ನಡೆಯುವಂಗ ಕಲಿಸಬೇಕು ಅಂತ ಹೇಳಿದ್ರೆ ನನ್ನ ಮಗಳು ಗಂಡು 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 ಮಗನ ತರ ಇರ್ಲಿ ಅಂತೇಳಿ ಏನ ಆಕಿಗೆ ಬೈಕ ಕೊಡ್ಸಿದ್ರಿ, ಆಕಿ ಕೇಳಿದ್ದ ಕೊಡ್ಸಿದ್ರಿ. ಗಂಡ್ರಾಮಿಗತೆ ಬೆಳೆಸಿಬಿಟ್ರಿ. ಆಕಿಗೆ ರೊಕ್ಕದ ಹುಚ್ಚು ಹಿಡಿಸಿಬಿಟ್ರಿ. ಈಗ ಅದ ಹುಚ್ಚು ಹಿಡ್ಕೊಂಡ್ ಕುಂತ ಬಿಟ್ಟ ನೋಡು. ಈಗ ಏನ್ ಮಾಡೋದಂದ್ರ ಎತ್ತು ಕೂಸು ಅದು ಏನ್ ಮಾಡುದು? ಅದು ಏನ್ ಪಾಪ ಮಾಡಿದ್ ಕೂಸು? ಇಂತಾವು ಮಕ್ಕಳು ಇದ್ರೇಟು ಬಿಟ್ರೇಟು, ಗಂಡನ ಮನಿಗೂ ಮೂಲ, ತವ್ರ ಮನಿಗೂ ಮೂಲಿವು. ನಿಮ್ ಮಗಳನ್ನ ಹಂಗತಿ ಬೆಳೆಸಿದ ತಪ್ಪಿಗೆ 10 ಲಕ್ಷ ರೂಪಾಯಿ ಕೊಡ್ರಿ. 10 ತಿಂಗಳಿನ ಹಾಲು ಕುಡಿಸ್ತಾಳಂತ. ಮಕದ ಮ್ಯಾಗ ಹೋಗದು ಕುಡಿಸವ ಮೂದೇವಿ ಅಂತ ಹೇಳಿ ಬರ್ತೀನಿ. ಅದೇನ ನಮ್ಮ ಮನಿ ಕೂಸನ? ಅವ್ರ ಮನಿ ಕೂಸ. ಅವ್ರ ಏನಾರ ಯಾಕೆ ಮಾಡವಲ್ ರೊಕ್ಕ? ಹೋಗಿದ್ಲಲ್ಲ ಅವ್ನು ಕೂಡ. ಅವ ಹದಬಸ್ನ್ಯಾಗ ಇಟ್ಕೋಬೇಕಿತ್ತು. ಅವ ಹೇಳ್ಬೇಕಿತ್ತು. ಇಲ್ಲೇ ಚಂದಗ ಬೆಳೆಸಿದ್ರ ಗಂಡನ್ ಕೂಡ ಹೋಗಿ ಚಂದ ಬಾಯಿ ಮಾಡ್ತಿದ್ಲು. ಅಲ್ಲಿನೂ ಅದ ಮಾಡ್ತಾನ ಹಚ್ಚಾಳ. ಅದೇನ ಡೇಬರ್ಸ್ ಪೇಪರ್ ಅಂತ ನೋಡು, ಅದಕ್ಕೆ ಸೈ ಹಾಕ್ಯಾಳ ನೋಡು. ಅಂದಾಗನ ಈ ಖುಷಿನ ಇಟ್ಕೊಂತೀನಿ, ಇಲ್ಲಾಂದ್ರೆ ಇಟ್ಕೊಳಂಗಿಲ್ಲ ಅಂತ ಹೇಳಿಲ್ಲಂತ ನಿಮ್ಮ ಮಗಳು. ಪಾಪ ಅವು ಸಾಲ ಸೋಲ ಮಾಡಿ ಅವು ಮತ್ತೆ ರೊಕ್ಕ ತಂದು ಕೊಟ್ಟಾವು. ಏನೋ ಅವು ಇದ್ದು ಬದ್ದು ಎಲ್ಲ ಸಾಲ ಮಾಡ್ಕೊಂಡು ಅವು ಕುಂತಾವ್ ನೋಡು. ಅವು ಎಲ್ಲಿದ್ದ ತಂದು ಕೊಡ್ಬೇಕು ರೊಕ್ಕನ? ಪಾಪ ಅದು ಹುಡುಗ ಚಲೋ ಹುಡುಗ. ಬೇರೆದಾರ ಯಾರಾಗಿದ್ರ ನಿಮ್ಮ ಮಗಳನ್ನ ಕಡದ್ ಹೆಡಿಗೆ ತುಂಬ್ತಿದ್ರು. ಪಾಪ ಅವು ಬಾಯಿ ಸತ್ತು ಹೋದವು. ಅದಕ್ಕೆ ನಿಮ್ಮ ಮಗಳು ಕಡ್ಡಿ ಆಡ್ಸಕತ್ತ ಪಟ್ಟಿ ಹಿಡ್ಕೊಂಡ್ ಕುಂತ ಬಿಟ್ಟ. ಅವ್ರ ಹತ್ರ ರೊಕ್ಕ ಇಸ್ಕೊಂಡ್ಲ. ಈಗ ನಮ್ಮ ಹತ್ರ ಕೆತ್ತ ಆಕಿಗೆ ರೊಕ್ಕನ ಮುಖ್ಯಗೈತಿ. ಆಕಿಗೆ ತಕ್ಕ ಬುದ್ಧಿ ಕಲಿಸ್ತೀನಿ. ರೊಕ್ಕ ಕೊಡ್ರಿ. ನನ್ನ ಕಡೆ ಇಲ್ಲ ರೊಕ್ಕ. ಇಲ್ಲಂದ್ರೆ ಗಪ್ಪ ಬಿಡಾಕಾಗತ್ತನ? ಖುಷಿನ ಕತಿ ಹೆಂಗ? ಆಕಿ ಅನಾಯಾಸ ಖುಷಿನ ಮನ್ನಾಗಿಡ್ತಾಳ ನೋಡಕಿ. ಯಾರೋ ಮಾಡಿದ ತಪ್ಪಿಗೆ ಗೌಡ್ರ ಕೂಸು ಬಲಿ ಆಗ್ಬೇಕನ? ಅದು ಯಾರ್ದಾರ ಅಲ್ಲ ರೀ, ನಮ್ಮ ಉಸುದ್ ಕುಡಿಯೋದು. ಅದು ನಮ್ಮ ರಕ್ತನ. ಆಕಿಗೆ ನೀವು ಅಂಕರು ಬುದ್ಧಿ ಕಲಿಸಿಲ್ಲ. 10 ಲಕ್ಷ ರೂಪಾಯಿ ಕೊಡ್ರಿ. ಇಲ್ಲ ಆಕಿಗೆ ರೊಕ್ಕದ ಬೆಲೆ ಅಂದ್ರೆ ಏನು, ತಂದೆ ತಾಯಿ ಬೆಲೆ ಅಂದ್ರೆ ಏನು, ಕಳ್ಳಿನ ಸಂಬಂಧ ಅಂದ್ರೆ ಏನು, ಸಂಬಂಧದ ಬೆಲೆ ಅಂದ್ರೆ ಏನು, ಗಂಡನ ಬೆಲೆ ಅಂದ್ರೆ ಏನು ಅಂತೇಳಿ ಆಕಿಗೆ ತಿಳಿಸ್ತೀನಿ. ಈ ರೊಕ್ಕ ಕೊಡ್ರಿ. ಕೊಡ್ಲಿಕ್ಕಂದ್ರೆ ಬಿಡಂಗೇ ಇಲ್ಲ ನಾನು. ನಿಮ್ಮ ಮಗಳನ್ನ ನೀವು ಚಂದ ಸಾಕಿಲ್ಲ. ಮಾಡಿದ ತಪ್ಪಿಗೆ ಈಗ 10 ಲಕ್ಷ ರೂಪಾಯಿ ಕೊಡುವಂತ ಪರಿಸ್ಥಿತಿ ಬಂದತಿ. ಕೊಡ್ರಿ. ನಿಮ್ಮ ಮಗಳು 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 ಅಂತೇಳಿ ಆಕಿನ ತಲೆ ಮ್ಯಾಗ ಹತ್ಕೊಂಡ್ ಮೇರದ್ರಿ. ಅದಕ್ಕೆ ಈಗ ಹೆಮ್ಮರಿಯಾಗಳ ಆಕಿಗೆ ಬುದ್ಧಿ ಕಲಿಸ್ಬೇಕಂದ್ರ ನಾನು ರೊಕ್ಕ ಬೇಕು. ನಾನು ಹೋಗಿ ಅದು ಏನು ಮಾಡ್ಬೇಕು ಮಾಡಿ ಆಕಿ ತಕ್ಕದ ಪಾಠನ ಕಲಿಸಿ ಬರ್ತಾನೆ. ರೊಕ್ಕ ಕೊಡ್ಲಿಕ್ಕಂದ್ರ ನಿಮ್ಮನ್ನ ಬಿಡಂಗೇ ಇಲ್ಲ ನಾನು. ಮತ್ತ ಒಲ್ಲಿನ ಕಾಕೊಂಡ್ ಕೈ ಬಿಡ್ತೀನಿ. ಹುಷಾರಿಂದ ಇರು ಗೌಡಪ್ಪಜ್ಜ. ಏನ್ರಿ ವೈನಿಯರ ನೋಡಿ ಹೆಂಗ್ ಮಾತಾಡ್ತಾಳ? ಅಲ್ರಿ ನೀಲೋಕರ ರೇಣಕರ ನೀವರ ನೋಡ್ರಿ ಹೆಂಗ್ ಮಾತಾಡ್ತಾಳ ನೋಡ್ರಿ ಈಕಿ. ಆಕಿ ಗೌರವ ಯಾರ ಮಾತನ್ನು ಕೇಳವಳು. ಖುಷಿನ ಮಕ್ಕ ನೋಡಿದ್ರ ಕಳ್ ಕಿತ್ತು ಬಂದಂಗ ಆಗತ್ರಿ ಗೌಡ್ರ. ಆಕಿ ಗೌರಕ್ಕ ಯಾರಿಗೂ ಬೆಲೆನೂ ಕೊಡಂಗಿಲ್ಲ. ಕೆಟ್ಟ ಹಠ ಮಾರಿದಾಳ್ರಿ ಆಕಿ. ಯಾರ ಮಾತಿಗೂ ಬೆಲೆ ಕೊಡಂಗಿಲ್ಲ ಆಕಿ. ನೋಡ್ರಿ ಏನಾರ ಈಗ ಆ ಖುಷಿನ ಮಕ್ಕ ನೋಡಿ ಅದನ್ನ ನಾವು ರೊಕ್ಕ ಕೊಡಬೇಕು. ಪಾರಗ ಆಕಿಗೆ ಸರಿಯಾದ ಬುದ್ಧಿ ಕಲಿಸ್ತಾ. ಇದೊಂದು ಸತಿ ರೊಕ್ಕ ಕೊಡ್ರಿ. ನೀವು ಮಾಡಿದ ಬಾಳೆ ಯಾರಿಗೆ? ಅದ ಮೊಮ್ಮಕ್ಕಳು ಮಕ್ಕಳಿಗೆಲ್ಲ ಕೊಡ್ರಿ. ಏನು ತಪ್ಪಾಗಂಗಿಲ್ಲ. ರೊಕ್ಕ ಕೊಡ್ರಿ. ಅದು ಏನು ಮಾಡ್ತೀವ ಮಾಡಿ ಹೋಗು. ಏನಾರ ಹೇಳಣ. ನಾ ಬೆಳೆಸಿದ್ದ ತಪ್ಪ ಅಂತ ಹೇಳ್ತಿ ಆತ. ಅಲ್ಲಿ ಟ್ರೆಸರಿಯಾಗ ಅದಾವನು ತೊಗೊಂಡು ಹೋಗ್ಕೊಡು. ಅದು ಏನು ಮಾಡಿ ಆಕಿನ ಹಾದಿ ತರ್ತಿ ತಗೊಂಬಾ. ನಾ ಏನಾರ ಹೇಳಣ ನನ್ನ ಬೈತಿ. ಹಿಂಗೆ ಬರ್ರಿ ದಾರಿಗೆ. ಸಾಕು ಸಿಟ್ಟು ಮಾಡ್ಕೊಂಡಿದ್ದು ಬಜಿತೀನಿ ಬರ್ರಿ. ಯಾರು ರೊಕ್ಕ ಅಯ್ಯೋ ಅಲ್ಲಿ ನೀನ ತಿನ್ನು ನೋಡು. ಈಗ ನನಗೆ ಸಿಟ್ಟು ಮಾಡಿ ಹೋಗಾರ. ತಾವ ಬೆಳೆಸಿದ ಗಿಡ ಇದೆಯಾ? ಈಗ ಹೆಮ್ಮರಾಗಿ ನಿಂತತಿ. ಹೊಳ್ ನನಗೆ ಬೇಯ್ತಾರ ನೋಡು. ಎಂಥದಿರ್ಬೇಕು ಇವ್ರದ್ದು? ಗಂಡ್ಮಕ್ಳು ತಮ್ಮ ತಲೆ ಮ್ಯಾಗ ಯಾವ್ದು ತಪ್ಪು ಹಾಕೊಂಡಂಗಿಲ್ಲ. ಎಲ್ಲರೂ ಹಂಗ. ಒಬ್ರ ಮನೆ ದಾಸ್ ತೂತ ಅಲ್ಲ, ಎಲ್ಲರ ಮನೆ ದಾಸ್ ತೂತ. ಚಲೋದಿದ್ದು ಗಂಡ್ಮಕ್ಳು ನಾವು ಮಾಡಿವಂತಾರ. ಏನಾರ ಒಂದು ಈಟು ಎಡಿ ಹೆಂಗೆ ಕ್ಯಾತಿಲ್ಲ ಹೆಂಡ್ತ್ಯಾರು ಮಾಡ್ಯಾರ ಅಂತಂದು ಬಿಡ್ತಾರ. ಇದು ಎಲ್ಲರ ಮನ್ಯಾಗೂ ಇದ್ದಿದ್ದ. ಆ ರೊಕ್ಕ ಒಗದು
ಆಕಿನ ಹಾದಿ ತರ್ಲಿಕ್ಕಂದ್ರ ಅಯ್ಯ ನನ್ನ ಹೆಸರು ಪಾರಕ್ಕನ ಅಲ್ಲ ನನಗ ಮಣ್ಣತನ ಹಚ್ಚಾಳ ಬಾ ಐತೆ